ಜೈ ಹಿಂದ್ ಆಲ್ ಮೈ ಅಗ್ನಿವೀರ ಟೈಗರ್ಸ್ಗಳಿಗೆ. ಸೊ ಇಷ್ಟು ದಿನ ವೇಟನ್ನು ಮಾಡ್ತಾ ಇದ್ರಿ. ಎಕ್ಸಾಮನ್ನು ಬರೆದ್ಬಿಟ್ಟು ಇಷ್ಟು ದಿನ ಆಯಿತು ಸರ್. 20 ಅಂದರು, 21 ಅಂದರು, 25 ಅಂದರು. ಸರ್ ಇಲ್ಲಿ ಮಟ್ಟ ನಮಗೆ ನಿದ್ದೆ ಮತ್ತು ಊಟ ಸರಿಯಾಗಿ ಮಾಡೋಕೆ ಆಗ್ತಾ ಇರಲಿಲ್ಲ. ಸೊ ಇದೊಂದು ಯಾವುದೇ ಒಂದು ಹುಡುಗಿನ ಇಷ್ಟಪಟ್ಟರು ನಡೀತಿದ್ ಕರೆ, ಆದರೆ ಇದೊಂದು ಇಂಡಿಯನ್ ಆರ್ಮಿ ಅನ್ನೋದೊಂದು ಇಷ್ಟಪಟ್ಟ ಕೇಸಿಂದ ಬಹಳಷ್ಟು ಫೀಲಿಂಗ್ ಆಗ್ತಾ ಇದೆ ಸರ್ ಅಂತ ಕೇಸಿಂದ ಪ್ರತಿ ಒಂದು ಸ್ಟೂಡೆಂಟ್ಗಳು ಕಮೆಂಟ್ ಕೂಡ ಹಾಕ್ತಾ ಇದ್ರಿ ಸರ್, ಕಾಲ್ ಕೂಡ ಮಾಡ್ತಾ ಇದ್ರಿ. ಇರಲಿ, ಪರವಾಗಿಲ್ಲ, ಅದನ್ನ ಅನುಭವಿಸಿದವರಿಗೆ ಮಾತ್ರ ಆ ಇಂಡಿಯನ್ ಆರ್ಮಿ ಫೀಲಿಂಗ್ ಗೊತ್ತಾಗುತ್ತಾ. ಇರಲಿ, ಕಂಗ್ರಾಚುಲೇಷನ್ಸ್ ಎಲ್ಲರಿಗೂ ಕೂಡ. ಸರ್ ಯಾಕೆ ಕಂಗ್ರಾಚುಲೇಷನ್ಸ್? ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಓಕೆ, ಇವಾಗ್ಲೇನೆ ಜಸ್ಟ್ ನಾನು ಮಾರ್ನಿಂಗ್ ಇಂತ ಚೆಕ್ ಮಾಡ್ತಾ ಇದ್ದೆ ವೆಬ್ಸೈಟ್ ಅನ್ನ. ಸೊ ಈಗ್ಲೇನೆ ಜಸ್ಟ್ ಒಂದು ಹಾಫ್ ಆನ್ ಅವರ್ ಅಲ್ಲಿ ನಿಮ್ಮ ಅಗ್ನಿವೀರ್ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರ. ಸೊ ಯಾವ ತರ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಬೇಕು, ಯಾವ ತರ ಚೆಕ್ ಮಾಡ್ಕೊಳ್ಬಹುದು ಅಂತ ಹೇಳ್ಕೇಸಿಂದ ಸೊ ಡೀಟೇಲ್ ಆಗಿ ಆಲ್ಮೋಸ್ಟ್ ಅಲ್ಲಿ ಯಾವ್ಯಾವ ಇಆರ್ ರಿಸಲ್ಟ್ ಅನ್ನ ಬಿಟ್ಟಿದಾರ ಅಂತ ಹೇಳ್ಕೇಸಿಂದ ಪ್ರತಿಯೊಬ್ಬರಿಗೆ ಕೂಡ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಓಕೆ, ನನಗಂಕಿ ಬಹಳಷ್ಟು ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಕನಸನ್ನ ಕಟ್ಟಿರ್ತಕ್ಕಂಥ ಭಾವಿ ಅಗ್ನಿವೀರರೇ, ಯಾಕಂದ್ರೆ ನಿಮ್ ಫೀಲಿಂಗ್ ನಮಗೂ ಕೂಡ ಅರ್ಥ ಆಗ್ತಾ ಇತ್ತು. ಇಷ್ಟೆಲ್ಲ ಕಷ್ಟಪಟ್ಟು ಎಕ್ಸಾಮ್ ಓದಿಕೆಸಿಂದ ಸೊ ಇನ್ಮೇಲೆ ನಾನು ವರದಿಯನ್ನ ಹಾಕೊಳ್ಬೇಕಂತ ಕನಸನ್ನ ಕಟ್ಕೊಂಡು ಫಿಸಿಕಲ್ ತಯಾರಿ ಕೂಡ ಮಾಡ್ತಾ ಇದ್ರಿ. ಆದ್ರೆ ಏನೋ ಮನಸ್ಸು ಹೊಡಿತಾ ಇದ್ರು, ಹಿಂದಕ್ಕೆ ಸರಿತಾ ಇತ್ತು. ಯಾಕೆ ರಿಸಲ್ಟೇ ಬಿಡ್ತಾ ಇಲ್ಲ, ನಾನು ರಿಸಲ್ಟ್ ನಲ್ಲಿ ಪಾಸ್ ಆಗ್ತೀನೋ ಇಲ್ಲೋ. ಯಾಕಂದ್ರೆ ರಿಸಲ್ಟ್ ನಲ್ಲಿ ಪಾಸ್ ಆಗ್ಲಿಲ್ಲ ಅಂದ್ರೆ ಫಿಸಿಕಲ್ ಕೂಡ ನಂದು ಅಕಸ್ಮಾತ್ ನಾ ಫಿಸಿಕಲ್ ಮಾಡಿ ಕೂಡ ವೇಸ್ಟ್ ಆಗುತ್ತಾ, ಯಾವುದೇ ಒಂದು ಅಕಾಡೆಮಿಗೆ ಅಡ್ಮಿಷನ್ ಮಾಡ್ಕೊಂಡ್ರು ಫೀಸ್ ಕೂಡ ವೇಸ್ಟ್ ಆಗುತ್ತೆ ಅಂತ ಹೇಳ್ಕೇಸಿಂದ ಅದೊಂದು ತಲೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಕೊರಗು ಇತ್ತು. ಓಕೆ, ಇಂಡಿಯನ್ ಆರ್ಮಿ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದಾರ. ಪ್ರತಿಯೊಬ್ಬರಿಗೆ ನಾನು ರಿಯಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವುದೇ ತರನಾದಂತ ಫೇಕ್ ಅಪ್ಡೇಟ್ ಅಲ್ಲ. ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅನ್ನು ಓಪನ್ ಮಾಡಿ ನಾನು ನಿಮ್ಗೆ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕೂಡ ವಿಡಿಯೋನ ತೋರಿಸ್ತೀನಿ. ಒಂದ್ಸರಿ ನೋಡ್ಕೊಡ್ರಿ. ಟೋಟಲಿ 5 ER ರಿಸಲ್ಟ್ ಅನ್ನ ಬಿಟ್ಟಿದಾರ. ಅಂಬಾಲಾ ಮತ್ತು ಟೋಟಲಿ ನಿಮ್ಗೆ 5 ಲಿಸ್ಟ್ ಅನ್ನ PDF ಅನ್ನ ಬಿಟ್ಟಿದಾರ. ಓಕೆ, ಜಡ್ಡಾರು ಇಲ್ಲಿ ನೋಡ್ಕೋಬಹುದು. ಪ್ರತಿಯೊಬ್ರು ಕೂಡ ಆಲ್ಮೋಸ್ಟ್ ಆಲ್ ಇಲ್ಲಿ ಏನೇನ್ ಕೊಟ್ಟಿದಾರಪ್ಪ ಅಂತಂದ್ರೆ ಅಂಬಾಲಾ ER ರಿಸಲ್ಟ್ ಬಿಟ್ಟಿದಾರ. ಅದೇ ತರನಾಗಿ WMP ಇದು, ನೆಕ್ಸ್ಟ್ ಅದೇ ತರನಾಗಿ ಹಿಸಾರ್ ಅಂತ ಹೇಳಿಕೆಸಿಂದ ಅದನ್ನು ಕೂಡ ಬಿಟ್ಟಿದಾರ. ನೆಕ್ಸ್ಟ್ ಪಾಲಂಪುರ್ ಅಂತ ಹೇಳಿಕೆಸಿಂದ ಅದನ್ನು ಕೂಡ ರಿಸಲ್ಟ್ ಅನ್ನ ಬಿಟ್ಟಿದಾರ. ನಮ್ಮ ER ಕರ್ನಾಟಕದ ಮಂಗಳೂರು ಮತ್ತು ಬೆಂಗಳೂರು, ಅದೇ ತರನಾಗಿ ಬೆಳಗಾವಿ ER ಇವತ್ತು ನೈಟ್ ಬರುವಂತ ಸಾಧ್ಯತೆ ಇದೆ. ನೈಟ್ ಒಳಗಡೆ ರಿಸಲ್ಟ್ ಬರ್ತದ. ಸೊ ನಿಮ್ಗೆ ಕನ್ಫರ್ಮೇಶನ್ ಆಗಿ ಗೊತ್ತಾಗುತ್ತೆ ಯಾವ ತರ ನಾನು ಚೆಕ್ ಮಾಡ್ಕೊಳ್ಬೇಕು. ಬೇಕಿದ್ರೆ ಒಂದ್ಸರಿ ನಾನು ಇಂಡಿಯನ್ ಆರ್ಮಿ ವೆಬ್ಸೈಟ್ ಅನ್ನೇ ಓಪನ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಬಹುದು. ಚೆಕ್ ಇಟ್ ಎಲ್ಲರಿಗೂ ಕೂಡ. ಯಾಕಂದ್ರೆ ಯಾಕಂದ್ರೆ ಇಷ್ಟು ದಿನ ನೀವು ವೇಟ್ ಅನ್ನ ಮಾಡ್ತಕ್ಕಂಥ ಪ್ರತಿಯೊಂದು ಸ್ಟೂಡೆಂಟಿಗೆ ಸೊ ನನ್ಗೊಂದು ಏನಪ್ಪಾ ಅಂತಂದ್ರೆ ಹೆಮ್ಮೆಯ ವಿಷಯ, ನಮ್ಮ ಭಾವಿ ಅಗ್ನಿವೀರರು ರೆಡಿ ಆಗ್ತಾ ಇದಾರೆ ಅಂದ್ರೆ ಅದಕ್ಕೆ ಎನಿ ಟೈಮ್ ನಾನು ಸಪೋರ್ಟ್ ಅನ್ನ ಮಾಡ್ತಾ ಇರ್ತೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ರಿಸಲ್ಟ್ ಯಾವ ತರ PDF ಓಪನ್ ಮಾಡ್ಬೇಕಂತ ಹೇಳ್ಕೇಸಿಂದ ಬೇಕಿದ್ರೆ ನೀವು ಕೂಡ ಒಂದ್ಸರಿ ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಸರ್ವರ್ ಅಂಕಿ ಬಹಳಷ್ಟು ಬಿಜಿ ಇದೆ, ಓಪನ್ನೇ ಆಗ್ತಾ ಇಲ್ಲ, ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಸೊ ಏನ್ ಓಪನ್ ಮಾಡ್ಬೇಕಂತಂದ್ರೆ ಸೊ ನಾನ್ ನಿಮ್ಗೆ ರಿಸಲ್ಟ್ ಅನ್ನ ಚೆಕ್ ಮಾಡಿ ಹಾಕ್ತೀನಿ. ಅದ್ರ ಬಗ್ಗೆ ಯಾರು ಕೂಡ ತಲೆ ಕೂಡ ಕೆಡ್ಸ್ಕೊಳ್ಬೇಡಿ, ನಾನು ಹಾಕ್ತೀನಿ. ನಿಮ್ಗೆ PDF ಅನ್ನ ಡೌನ್ಲೋಡ್ ಮಾಡಿ ಪ್ರತಿಯೊಬ್ಬರಿಗೆ ಕೂಡ ಯಾರು ನೀವು ಯಾವ ತರ ಚೆಕ್ ಅನ್ನ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ನೋಡ್ಕೊಳ್ರಿ. ಪ್ರತಿಯೊಬ್ರು ಕೂಡ ಸರ್ ನಾನು ಕನ್ಫರ್ಮೇಶನ್ ಮಾಡ್ಕೊಳ್ತೀನಿ. ಓಕೆ, ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನ ವಿಸಿಟ್ ಕೊಟ್ಟಿದ್ದೀರಾ, ಮೊದಲ ಬಾರಿಗೆ ನೋಡ್ತಾ ಇದ್ರಿಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ಅದೇ ಜೋಶ್ ಒಳಗಡೆ ಕಾರ್ಗಿಲ್ ವಿಜಯೋತ್ಸವದ ಅಂದ್ರೆ 26ನೇ ತಾರೀಕು ಇವತ್ತು ನಮ್ಮ ಕಾರ್ಗಿಲ್ ವಿಜಯೋತ್ಸವ ಅಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ಗೆದ್ದಿರ್ತಕ್ಕಂಥ ದಿನ ಇದು. ಅದೇ ಖುಷಿ ಒಳಗಡೆ ನಮ್ಮ ಅಗ್ನಿವೀರ್ ರಿಸಲ್ಟ್ ಕೂಡ ಬಿಟ್ಟಾಯ್ತು. ಓಕೆ, ಪ್ರತಿಯೊಬ್ರು ಕೂಡ ಜೈ ಇಂಡಿಯನ್ ಆರ್ಮಿ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಯಾರು ಕೂಡ ಮಿಸ್ ಮಾಡದೇನೆ ಪ್ರತಿಯೊಬ್ರು ಕೂಡ ನಿಮ್ಮ ಜೋಶ್ ನಲ್ಲಿ ಕಮೆಂಟ್ ಅನ್ನ ಹಾಕೋದನ್ನ ಮರಿಬೇಡಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಸೊ ರಿಸಲ್ಟ್ ನಲ್ಲಿ ಆಲ್ಮೋಸ್ಟ್ ಆಲ್ ಬಹಳಷ್ಟು ಜನ ಪಾಸ್ ಮಾಡಿದಾರ. ಬಹಳ ಜನ ಪಾಸ್ ಮಾಡಿದಾರ ಆಲ್ಮೋಸ್ಟ್ ಆಲ್. ಯಾಕಂತಂದ್ರೆ ಫಿಸಿಕಲ್ ನಲ್ಲಿ, ಮೆಡಿಕಲ್ ನಲ್ಲಿ, ಯಾಕಂದ್ರೆ ಎಷ್ಟೋ ಜನ ಅನ್ಫಿಟ್ ಆಗ್ಬೋದು. ಆದ ಕಾರಣಕ್ಕೋಸ್ಕರ ಫಿಸಿಕಲ್ ನೀವು ಅನ್ಕೊಳ್ಳೋ ಹಾಗೆ 4 ಗ್ರೂಪ್ ಇರ್ತಾವೆ. 4 ಗ್ರೂಪ್ಗಳಲ್ಲಿ ನೀವು 4ನೇ ಗ್ರೂಪ್ ಹೊಡೆದ್ರು ಕೂಡ ಪಾಸ್ ಆಗ್ತೀನಿ ಅಂತ ಏನು ಅನ್ಕೊಳ್ತಾ ಇದ್ದಿಲ್ಲ, ಅದು ತಪ್ಪು ಕಲ್ಪನೆ. ಯಾಕಂದ್ರೆ ಎಕ್ಸಾಮ್ ನಲ್ಲಿ ಬಹಳಷ್ಟು ಜನನ ಕ್ವಾಲಿಫೈ ಮಾಡಿದಾರ. ಸೊ PDF ಅನ್ನ ಒಂದ್ಸರಿ PDF ಕೂಡ ನಿಮ್ಗೆ ಓಪನ್ ಮಾಡಿ ತೋರಿಸಿ ನೋಡ್ಕೊಡ್ರಿ. PDF ಒಂದ್ಸರಿ ನೀವು ಡೌನ್ಲೋಡ್ ಅನ್ನ ಮಾಡಿದ್ದು. ಸೊ ನನಗೆ ಸಡನ್ ಆಗಿ ಒಂದು ಓಪನ್ ಆಗಿರ್ತಕ್ಕಂಥ PDF ಯಾವ್ದಪ್ಪ ಅಂದ್ರೆ ವುಮನ್ ಮಿಲಿಟರಿ ಪೊಲೀಸ್ ಅಂದ್ರೆ WMP PDF ಕೂಡ ಓಪನ್ ಆಗಿದೆ. ಅದನ್ನೇ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಕರೆಕ್ಟ್ ಆಗಿ ಚೆಕ್ ಅನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಕೋಬಹುದು. ಸೊ ನಿಮ್ಗೆ ಸ್ಕ್ರೀನ್ ಮುಖಾಂತರ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದ್ಸರಿ ರೀಡ್ ಮಾಡ್ಕೊಡ್ರಿ, ನೋಡ್ಕೊಡ್ರಿ, ಗೊತ್ತಾಗುತ್ತೆ. ಓಕೆ ತಾನೆ? ಇಲ್ಲಿ ನೋಡ್ಕೊಡ್ರಿ PDF ಅನ್ನ ಬಿಟ್ಟಿದ್ದಾರೆ. ಟೋಟಲಿ ನಿಮ್ಗೆ ಪುಣೆ ಬಿಟ್ಟಿದಾರ, ಕೊಲ್ಹಾಪುರ, ಮುಂಬೈ, ನಾಗ್ಪುರ್, ಈ ತರ ನಿಮ್ಗೆ ಅಡ್ರೆಸ್ ಅಂದ್ರೆ ಎಲ್ಲೆಲ್ಲಿ ನಡೀತದ, ಸೊ ಫಿಸಿಕಲ್ ಏನು, ಸೊ ಅದೆಲ್ಲನೂ ಕೂಡ ಇಲ್ಲಿ ಕೊಟ್ಟಿದಾರ. ಓಕೆ, ವುಮನ್ ಮಿಲಿಟರಿ ಪೊಲೀಸ್ದು ಇದು PDF ಓಪನ್ ಮಾಡಿರ್ತಕ್ಕಂಥದ್ದು ವುಮನ್ ಮಿಲಿಟರಿ ಪೊಲೀಸ್ WMP ಮಾತ್ರ ಇಲ್ಲಿ ಕೊಟ್ಟಿದಾರ. ಓಕೆ, ಪ್ರತಿಯೊಬ್ರು ಕೂಡ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ
ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡ್ಕೊಳ್ಳಿ ಗೂಗಲ್ನಲ್ಲಿ. ನಾನು ಹೇಳ್ತಿರ್ತಕ್ಕಂಥ ಮಾಹಿತಿನ ಕರೆಕ್ಟ್ಗೆ ತಿಳ್ಕೊಡ್ರಿ. ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡ್ಕೊಡ್ರಿ. ಅಲ್ಲಿ ಸರ್ಚ್ ಮಾಡ್ಕೊಂಡಾದ್ಮೇಲೆ ಸೊ ನೀವು ಡೈರೆಕ್ಟ್ CEE ಅಂತ ಹೇಳಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳಿ ಅಲ್ಲಿ ಓಪನ್ ಆಗುತ್ತಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನು CE ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಸೊ 1 2 3 4 ಈ ತರ ನಿಮ್ಗೆ ಲಿಸ್ಟ್ಗಳು ಬರ್ತಾವೆ. ಸೊ ಅಲ್ಲಿ ನಿಮ್ಗೆ ARO ಮತ್ತು ಅದೇ ತರನಾಗಿ ಸೈಡ್ಗೆ PDF ಕೂಡ ಬರ್ತದ. ಆ ಸೈಡ್ಗೆ PDF ಅನ್ನ ಬಂದಿರ್ತಕ್ಕಂಥದ್ದನ್ನ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ PDF ಕೂಡ ಓಪನ್ ಆಗುತ್ತಾ. ಓಕೆ, ಮೊದಲಿಗೆ ಜಾಯಿನ್, ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಗೂಗಲ್ ನಲ್ಲಿ ಏನ್ ಮಾಡ್ರಿ, ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಪ್ರತಿಯೊಬ್ಬರು ಕೂಡ ಸರ್ಚ್ ಮಾಡ್ಕೊಡ್ರಿ. ಸರ್ಚ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಿಮ್ಗೆ ಕ್ಯಾಪ್ಚಾ ಕೇಳುತ್ತಾ. ಏನ್ ಕೇಳುತ್ತಾ? ಕ್ಯಾಪ್ಚಾ ಕೇಳುತ್ತಾ. ಆ ಕ್ಯಾಪ್ಚಾನ ಪ್ರತಿಯೊಬ್ರು ಕೂಡ ಹಾಕಿ. ಕ್ಯಾಪ್ಚಾನ ಹಾಕಿದ ಆದ್ಮೇಲೆ ಸೊ ಕೆಳಗಡೆ ನಿಮ್ಗೆ ಅದು ಸರ್ವರ್ ಬಿಸಿ ಇದೆ, ಅದೇ ತರನಾಗಿ ಗೋ ಟು ಹೋಮ್ ಪೇಜ್ ಅಂತ ಬರ್ತದೆ. ಗೋ ಟು ಹೋಮ್ ಪೇಜ್ ಅಂತ ಪದೇ ಪದೇ ಯಾಕೆ ಬರ್ತಾ ಇದೆಯಪ್ಪ ಅಂತಂದ್ರೆ, ಸೊ ಸರ್ವರ್ ಪ್ರತಿ ರಿಸಲ್ಟ್ ಅನ್ನ ಬಿಟ್ಟು ಬಹಳ ಟೈಮಿಂಗ್ ಕೂಡ ಆಗಿಲ್ಲ. ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಇಂಡಿಯನ್ ಆರ್ಮಿ ವೆಬ್ಸೈಟ್ಗೆ ವಿಸಿಟ್ ಅನ್ನ ಕೊಡ್ತಾ ಇದ್ದಾರೆ. ಆದ ಕಾರಣಕ್ಕೋಸ್ಕರ ಗೋ ಹೋಮ್ ಪೇಜ್ ಅಂತ ಬರ್ತಾ ಇದೆ. ಸೊ ನಾನು ನಿಮ್ಗೆ ಕನ್ಫರ್ಮೇಶನ್ ಅನ್ಕೊಳ್ಬೇಕು ಅನ್ಕೊಂಡಿದ್ರೆ ನಾನು PDF ಕೂಡ ನಿಮ್ಗೆ ಶೇರ್ ಅನ್ನ ಮಾಡಿರ್ತೀನಿ. ಬೇಕಿದ್ರೆ ಜಾಯಿನ್ ಇಂಡಿಯನ್ ಆರ್ಮಿ ಲಿಂಕ್ ಕೂಡ ಶೇರ್ ಅನ್ನ ಮಾಡಿರ್ತೀನಿ. ಸರ್ ರಿಸಲ್ಟ್ ಅಂಕಿ ಬಿಟ್ಟಾಯ್ತು ಸರ್, ನಾನು ಇನ್ ಫಿಸಿಕಲ್ಗೆ ರೆಡಿ ಆಗಬೇಕು, ನಾನು ಫಿಸಿಕಲ್ಗೆ ಇನ್ನೇನು ಟೈಮಿಂಗ್ ಎಷ್ಟು ದಿನ ಕೊಡ್ತಾರೋ ಬಿಡ್ತಾರೋ, ನಾನು ಇನ್ಮ್ಯಾಗ ರೆಡಿ ಆಗಬೇಕು ಸರ್ ಫಿಸಿಕಲ್ಗೆ. ಸೊ ನಿಮ್ಮ ಅಕಾಡೆಮಿಗೆ ಬರ್ಬೇಕಂತ ಅನ್ಕೊಂಡಿದೀನಿ ಅಂತ ಯಾರಾದ್ರೂ ಅನ್ಕೋತಾ ಇದ್ರೆ, ಸೊ ನಮ್ಮ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಅಂದ್ರೆ ನವನಗರ ಜಿಲ್ಲಾ ಕ್ರೀಡಾಂಗಣ 2018ರಲ್ಲಿ ರ್ಯಾಲಿ ಕಂಡಕ್ಟ್ ಆಗಿರ್ತಕ್ಕಂಥ 400 ಮೀಟರ್ ಟ್ರ್ಯಾಕ್ ಕೂಡ ಇದೆ. ನೀವು ರನ್ನಿಂಗ್ ಮಾಡ್ಬೇಕಾದ್ರೆ ರೋಡ್ ನಲ್ಲಿ ಯಾವ ತರ ಮಾಡ್ತಿರಲ್ಲ, ಸೊ 400 ಮೀಟರ್ ಟ್ರ್ಯಾಕ್ ನಲ್ಲಿ ಕೂಡ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಾ. ಸೊ 400 ಮೀಟರ್ ಟ್ರ್ಯಾಕ್ ರೋಡ್ ನಲ್ಲಿ ಓಡ್ಬೇಕಾದ್ರೆ ಎಲ್ಲಿ ಕೂಡ ಕರ್ವಿಂಗ್ ಇರೋದಿಲ್ಲ. ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ರು ಕೂಡ ಫಿಸಿಕಲ್ ನಲ್ಲಿ ಕ್ವಾಲಿಫೈ ಆಗ್ತೀರಾ. ಎಲ್ಲಿ ಫಿಸಿಕಲ್ ನಲ್ಲಿ ಕ್ವಾಲಿಫೈ ಆಗ್ಬೇಕು ಅನ್ಕೊಂಡಿದ್ರೆ ಸೊ ನೀವು ಇಲ್ಲಿ ಏನ್ ಮಾಡ್ತೀರಾ, 5:30 ಓಡಿರ್ತಕ್ಕಂಥ ಸ್ಟೂಡೆಂಟು ಗ್ರೌಂಡ್ ನಲ್ಲಿ ಬಂದ್ಬಿಟ್ಟು 15 ಸೆಕೆಂಡ್ ಫರ್ಕ್ ಆಗುತ್ತಾ. ಎಷ್ಟು? 15 ಸೆಕೆಂಡ್ಸ್ ಫರ್ಕ್ ಆಗುತ್ತೆ. ಯಾವ ಕಾರಣಕ್ಕೋಸ್ಕರ ಫರ್ಕ್ ಆಗುತ್ತಂದ್ರೆ, ಸೊ ಇಲ್ಲಿ ಕರ್ವಿಂಗ್ ದಲ್ಲಿ ಕೂಡ ಟೈಮ್ ಕವರ್ ಆಗಬೇಕು, ಇಲ್ಲಿ ಕವರ್ ಆಗಬೇಕು, ಇಲ್ಲಿ ಟೋಟಲಿ 4 ಕರ್ವಿಂಗ್ ದಲ್ಲಿ ನಿಮ್ಮ ಟೈಮಿಂಗ್ ಅನ್ನ ಕವರ್ ಮಾಡಬೇಕಾಗುತ್ತಾ. ಅಲ್ಲಿ ನಿಮ್ಮ ಸೆಕೆಂಡ್ಸ್ ಗಳು ಕಡಿಮೆ ಆಗುತ್ತಾ. ಆದ ಕಾರಣಕ್ಕೋಸ್ಕರ ನೀವೇನಾದ್ರೂ ನಮ್ಮ ಬಾಗಲಕೋಟೆ, ಓಕೆ, ಬಾಗಲಕೋಟೆಯಲ್ಲಿ ನೀವು ಬಂದು ನಮ್ಮ ಅಕಾಡೆಮಿಗೆ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರೆ ನಾವು ಈಗಾಗಲೇನ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಇವತ್ತಿನಿಂದನೇ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದೆ. ನಮ್ಮ ಹತ್ರ ಫ್ರೀಯಾಗಿ ತರಬೇತಿಯನ್ನ ಕೊಡ್ತಾ ಇದೀವಿ. 50 ಜನಗಳಿಗೆ ಫ್ರೀಯಾಗಿ ಫಿಸಿಕಲ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ. ಮೊದಲನೇ ಬ್ಯಾಚ್ಗೆ 100 ಜನಗಳಿಗೆ ಫ್ರೀಯಾಗಿ ಕೊಟ್ಟಿದೀವಿ. ಹಾಸ್ಟೆಲ್ ಮತ್ತು ಊಟದ ಮಾತ್ರ ನೀವು ಫೀಸ್ ಅನ್ನ ಕಟ್ಕೊಳ್ಬೇಕಾಗುತ್ತಾ. ಸೊ ನಾನು ಹೇಳ್ತಾ ಇದೀನಿ 100ಕ್ಕೆ 100% ನೀವು 100ಕ್ಕೆ 100 ಮಾರ್ಕ್ಸ್ ಅನ್ನ ಫಿಸಿಕಲ್ ನಲ್ಲಿ ತಗೊಳ್ಳೋ ಹಾಗೆ ನಾವು ರೆಡಿ ಮಾಡ್ತಾ ಇದೀವಿ. ಓಕೆ, 100ಕ್ಕೆ 100. ಓಕೆ, ಎಕ್ಸಾಮ್ ಫಿಸಿಕಲ್ ನಲ್ಲಿ ಬಂದ್ಬಿಟ್ಟು 60ಕ್ಕೆ 60 ಮಾರ್ಕ್ಸ್ ತಗೊಳ್ಳೇಬೇಕು ನೀವು ರನ್ನಿಂಗ್ ನಲ್ಲಿ. ಅದೇ ತರನಾಗಿ ಫುಲ್ ಅಪ್ಸ್ ನಲ್ಲಿ ಬಂದ್ಬಿಟ್ಟು 40 ಮಾರ್ಕ್ಸ್ ಅನ್ನ ತಗೊಂಡ್ರಿಪ್ಪ ಅಂತಂದ್ರೆ, ಸೊ ಎಕ್ಸಾಮ್ ನಲ್ಲಿ ಅಕಸ್ಮಾತ್ ನೀನ್ 50 ತಗೊಂಡಿದೀಯಾ ಅಂತ ತಿಳ್ಕೊ. 50 ತಗೊಂಡಾದ್ಮೇಲೆ ಸೊ ಇಲ್ಲಿ 100ಕ್ಕೆ 100 ಸಿಕ್ತಪ್ಪ ಅಂತಂದ್ರೆ 150 ನಿಮ್ದು ಸ್ಕೋರ್ ಆಯ್ತು. ಎಷ್ಟು? 150 ಸ್ಕೋರ್ ಆಗುತ್ತೆ. 150 ಸ್ಕೋರ್ ಆದ್ರೆ ಫೈನಲ್ಗೆ ಕುಂದ್ರುವಂತ ಚಾನ್ಸಸ್ ಆದಷ್ಟು ಇರ್ತದ. ಸೊ ಅಕಸ್ಮಾತ್ ನಾವೇನ್ ಹೇಳ್ತಾ ಇದೀವಲ್ಲ, ಫಿಸಿಕಲ್ ನಲ್ಲಿ 100ಕ್ಕೆ 100 ತಗೊಳ್ಳೇಬೇಕಾ ಸ್ಟೂಡೆಂಟ್ ಅಂದ್ರೆ ನಿನ್ ಮ್ಯಾಗೆ ನಿನ್ ಕಾನ್ಫಿಡೆನ್ಸ್ ಸಿಗುತ್ತೆ. ಅಕಸ್ಮಾತ್ ನೀನ್ ಫಿಸಿಕಲ್ ನಲ್ಲಿ 80 70 ಈ ತರ ಮಾರ್ಕ್ಸ್ ಅನ್ನ ತಗೊಂಡಿಯಪ್ಪ ಅಂದ್ರೆ ಸೊ ನಿನ್ಗೆ ಡೌಟ್ ಆಗುತ್ತಾ, ಸರ್ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಎಕ್ಸಾಮ್ ನಲ್ಲಿ ಸ್ಕೋರ್ ಮಾಡಿದ್ದೆ, ಬಟ್ ನಾನು ಫಿಸಿಕಲ್ ನಲ್ಲಿ ಕಡಿಮೆ ಆಯ್ತು, ಆದ ಕಾರಣಕ್ಕೋಸ್ಕರ ಸೆಲೆಕ್ಷನ್ ಆಗ್ಲಿಲ್ಲ. ಓಕೆ, ಸೆಲೆಕ್ಷನ್ ಯಾಕೆ ಆಗ್ಲಿಲ್ಲ? ನೀನ್ ಎಫರ್ಟ್ ಹಾಕಿದ್ಯಾ, ಎಕ್ಸಾಮ್ ನಲ್ಲಿ ಎಫರ್ಟ್ ಹಾಕಿದ್ಯಾ, ಅದೇ ತರನಾಗಿ ಕೋಚಿಂಗ್ ಕೂಡ ಮಾಡಿದ್ಯಾ, ಮನೆಯಲ್ಲಿ ಸೆಲ್ಫ್ ಸ್ಟಡಿ ಮಾಡಿದ್ಯಾ, ಇನ್ನೇನು ಫೈನಲ್ ಹಂತದಲ್ಲಿ ಬಂದ್ ಕೇಸಿಂದ ಸೊ ಹಿಂದೆ ಜರಿದೆಯಪ್ಪ ಅಂದ್ರೆ ನಿನಗೆ ಫೇಲ್ ಆಗುತ್ತಾ. ಸೊ ನಿನಗೆ ಆಮೇಲೆ ಅನ್ಸುತ್ತಾ, ಸೊ ನಾನು ಒಂದು ಯಾವ್ದಾದ್ರು ಒಂದು ಅಕಾಡೆಮಿಗೆ ಆಗಲಿ, ಎಲ್ಲೇ ಒಂದು ಗ್ರೌಂಡಿನಲ್ಲಿ ಆಗಲಿ, ಎಲ್ಲೇ ಒಂದು ರೂಮ್ ಮಾಡ್ಕೊಂಡು ಕೇಸಿಂದ ಸೊ ನಾನು ಫಿಸಿಕಲ್ ಮಾಡಿದ್ರೆ ಈ ಸರಿ ನಾನು ಕೂಡ ಇಂಡಿಯನ್ ಆರ್ಮಿ ವರ್ದಿಯನ್ನು ಹಾಕೊಂಡು ಕೇಸಿಂದ ನಾನು ಊರೊಳಗಡೆ ಮಹೀಂದ್ರ ತಾರ್ ಮೇಲೆ ಸೊ ಎಂಟ್ರಿ ಕೊಡು ಹಾಗೆ ನನ್ನ ಹುಡುಗರನ್ನ ಆ ವಿಜೃಂಭಣೆ ಅಂತ ಎಂಟ್ರಿ ಕೊಡಿಸ್ಕೋತಿದ್ರಲ್ಲ. ಸೊ ಯಾವುದೇ ಒಂದು ಇಂಡಿಯನ್ ಆರ್ಮಿ ಟ್ರೈನಿಂಗ್ ಮುಗಿಸ್ಕೊಂಡು ಬಂದ್ಮೇಲೆ ಅದು ಎಷ್ಟು ಖುಷಿ ಇರುತ್ತೋ ಗೊತ್ತಿಲ್ಲ. ಸೊ ಬಹಳಷ್ಟು ಖುಷಿ ಇರುತ್ತೆ. ಯಾಕಂತಂದ್ರೆ ಅವ್ನು ಬಂದು ಡ್ರೆಸ್ ಹಾಕೊಂಡು ಅವ್ರ ತಂದೆ ತಾಯಿಗೆ ಸೆಲ್ಯೂಟ್ ಹೊಡೆದು ಕ್ಯಾಪ್ ಹಾಕುವಂತ ಅದೊಂದು ರೀಲ್ಸ್ ನೋಡೋದ್ರಿಂದ ಫೀಲಿಂಗ್ ಅಷ್ಟಲ್ಲ, ಅದನ್ನ ರಿಯಲ್ ಆಗಿ ಮಾಡಿ ತೋರಿಸ್ಬೇಕು. ರಿಯಲ್ ಆಗಿ ಮಾಡಿ ತೋರಿಸ್ಬೇಕಂದ್ರೆ ಎಫರ್ಟ್ ಹಾಕ್ಲೇಬೇಕು. ಗ್ರೌಂಡಿನಲ್ಲಿ ಇಷ್ಟು ದಿನ ಏನು ಎಫರ್ಟ್ ಹಾಕಿದ್ರಲ್ಲ, 400 ಮೀಟರ್ ಟ್ರ್ಯಾಕ್ ನಲ್ಲಿ ಓಡಾಕ ರೆಡಿ ಆಗ್ಬೇಕು. ರೋಡ್ ನಲ್ಲಿ ಓಡೋದು ಬೇರೆ, 400 ಮೀಟರ್ ಟ್ರ್ಯಾಕ್ ಓಡೋದು ಬೇರೆ. ನಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಂದಲ್ಲಿ ಯಾರು ಟೈಮಿಂಗ್ ಕೊಡ್ತಾರಲ್ಲ ಪ್ರತಿಯೊಬ್ರು ಕೂಡ ಬೇಕಾದಂತ ಗ್ರೌಂಡಿನಲ್ಲಿ ಬಂದ್ರು ಕೂಡ 100ಕ್ಕೆ 100% ಸೆಲೆಕ್ಷನ್ ಆಗೇ ಆಗ್ತಾರ. ಓಕೆ, ನೀವೇನಾದ್ರೂ ಬಂದು ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ನವನಗರ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫೀಸ್ ನಂಬರ್, ನೀವೇನಾದ್ರೂ ಅಡ್ಮಿಷನ್ ಅನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಮಾತ್ರ ಇದು ಆಫೀಸ್ ನಂಬರ್ ಆಗೇ ಇರ್ತದೆ. ಅಕಾಡೆಮಿದಲ್ಲಿ ಮಾರ್ನಿಂಗ್ 6ರಿಂದ ಸೊ ಮಾರ್ನಿಂಗ್ 9ರಿಂದ ಹಿಡಿದು ಈವ್ನಿಂಗ್ 6 ಮಟ್ಟ ನಿಮ್ಗೆ ಮಾತ್ರ ಇದು ಆಫೀಸ್ ನಂಬರ್ ಚಲೋ ಇರ್ತದೆ. ಯಾರಾದ್ರೂ ಅಡ್ಮಿಷನ್ ಅನ್ನು ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಈಗಲೇ ನಮ್ಮ ಹತ್ರ
ಅಡ್ಮಿಷನ್ ಪ್ರಾರಂಭವಾಗಿದ್ದಾವೆ. ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ಗಳನ್ನು ಮಾಡ್ಕೋಬಹುದು. ಇವತ್ತು ರಾತ್ರಿ 12 ಆದ್ರೂ ಪರವಾಗಿಲ್ಲ, ರಾತ್ರಿ 2 ಗಂಟೆ ಆದ್ರೂ ಪರವಾಗಿಲ್ಲ, ನಿಮ್ಮ ರಿಸಲ್ಟ್ ಬಂತಂದ್ರೆ ನಾನು ಎನಿ ಟೈಮ್ನು ಅದ್ರೊಳಗೆ ಆನ್ಲೈನ್ದಲ್ಲೇ ಇರ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ಸ್ಟೂಡೆಂಟ್ಗಳ ಜೀವನ ಇರ್ತದೆ, ಅವರ ಜೀವನಕ್ಕೋಸ್ಕರ ಅವ್ರಿಗೆ ಗೊತ್ತಿರೋದಿಲ್ಲ. ಎಷ್ಟೋ ಜನ ಹಳ್ಳಿಯಲ್ಲಿ ಇರ್ತೀರಾ, ಸೊ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ, ರಿಸಲ್ಟ್ ಯಾವ ಥರ ಚೆಕ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಸೊ ಆ ಅಪ್ಡೇಟನ್ನು ನಾನು ನಿಮ್ಗೆ ಪ್ರತಿಯೊಬ್ಬರಿಗೆ ಇನ್ಫಾರ್ಮೇಷನ್ ನಮ್ಮ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ತಲುಪು ಹಾಗೆ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ಯಾಕಂದ್ರೆ ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗಲಿ. ಇವತ್ತು ರಿಸಲ್ಟ್ ಬಿಡ್ತಾ ಇದೆ ಅಂತಂದ್ರೆ ಸೊ ಅವ್ರಿಗೆ ಒಂದು ಖುಷಿ ಆಗುತ್ತೆ. ಕಾರ್ಗಿಲ್ ವಿಜಯೋತ್ಸವದ ಅದು ಒಂದು ಖುಷಿನೇ, ಇದು ಒಂದು ಖುಷಿನೇ. ಯಾವುದೇ ಒಂದು ನಮ್ಮ ಇಂಡಿಯನ್ ಆರ್ಮಿದವರು ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು, ರಿಸಲ್ಟ್ ಅನ್ನು ಬಿಡಬೇಕಾಗಿತ್ತು, ಏನೋ ಒಂದು ಕೊಡ್ಬೇಕಂದ್ರೂ ಕೂಡ ಯಾರಿಗೆ ಗೊತ್ತಿಲ್ಲಾರ್ದ ಟೈಮ್ದಲ್ಲೇ ನಾವು ಅನ್ಕೊಂಡಿದ್ವಿ 20ನೇ ತಾರೀಕಿಂತ ಹಿಡಿದು 25ನೇ ತಾರೀಕು ಅಂತ ಹೇಳ್ಕೇಸಿಂದ ಸೊ ಇವತ್ತು 26 ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದಾರ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್ಸ್, ಒಳ್ಳೇದಾಗ್ಲಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ಕೂಡ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಮಾಡಿ, ಇನ್ಸ್ಟಾಗ್ರಾಮ್ ಮಾಡಿ, ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ಕೊಂಡ್ರೆ ಮಾತ್ರ ನಿನ್ನ ರಿಸಲ್ಟ್ ಯಾವ ಥರ ಚೆಕ್ ಮಾಡ್ಕೊಳ್ಬಹುದು, ನಿನ್ನ ಫಿಸಿಕಲ್ ಎಲ್ಲಿ ನಡೀತದ. ಸೊ ಯಾವುದೇ ಒಂದು ಇಂಡಿಯನ್ ಆರ್ಮಿ ನೀನು ಸೆಲೆಕ್ಷನ್ ಆಗಿ ಹೋಗು ಜಾಯ್ನಿಂಗ್ ಆಗೋ ಮಟ್ಟನು ಕೂಡ ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಅನ್ನ ಕೊಡ್ತಾನೆ ಇರ್ತೀನಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಪ್ರತಿಯೊಬ್ಬರು ಕೂಡ ಜೈ ಇಂಡಿಯನ್ ಆರ್ಮಿ ಅಂತ ಕಮೆಂಟ್ ಅನ್ನ ಹಾಕೋದು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.